ಇನ್ನು ಈ ಟ್ರಂಪನ್ನು ಕೊಲ್ಲಲಿಕ್ಕೆ ಬಂದಲ್ಲ ಅಲೆಂದು ಒಂಥರ ವಿಚಿತ್ರವಾದಂಥ ಸಂಗತಿ ಆತಂದು. ಆತ ತುಂಬ ಪ್ರತಿಭಾವಂತ, ಮೇಷ್ಟ್ರು, ಅವಾರ್ಡ್ ಕೂಡ ತಗೊಂಡಿದ್ದ. ಆತನದ್ದು ಇನ್ನೊಂದು ಕಥೆ ಏನು ಅಂತಂದರೆ, ದಾಳಿ ಮಾಡೋದಕ್ಕಿಂತ 10 ಮಿನಿಟ್ಸ್ ಮೊದಲು ತನ್ನ ತಂಗಿಗೆ ಅಲೆನ್ ಪತ್ರ ಬರೆದಿದ್ದಂತೆ. ಯಾಕೆ ಇವನ್ನ ನಾನು ಹೊಡಿಲಿಕ್ಕೆ ಹೋಗ್ತಾ ಇದ್ದೀನಿ ಅಂತ ಆತ ಅದ್ರಲ್ಲಿ ಬರೆದಿದ್ದಾನೆ. ಏನೆಲ್ಲ ಮಾಡ್ತೀನಿ ಅಂತ ಕೂಡ ಹೇಳಿದ್ದಾನೆ. ಅಧಿಕಾರಿಗಳು ಅಂದ್ರೆ FBI ನಿರ್ದೇಶಕ ಕಾಶ್ ಪಟೇಲ್ ಅವರನ್ನು ಹೊರತುಪಡಿಸಿ ಉಳಿದವರು ನನ್ನ ಗುರಿಯಾಗಿದ್ದಾರೆ. ಉನ್ನತ ಅಧಿಕಾರಿಗಳಿಂದ ಕೆಳಹಂತದ ಅಧಿಕಾರಿಗಳವರೆಗೆ ಆದ್ಯತೆ ನೀಡುತ್ತೇನೆ. ಸಾವು ನೋವುಗಳನ್ನು ಕಡಿಮೆ ಮಾಡಲು ನಾನು ಸ್ಲಗ್ಗಳ ಬದಲಿಗೆ ಬುಕ್ ಶಾಟ್ ಅನ್ನು ಬಳಸುತ್ತೇನೆ. ತೀರಾ ಅಗತ್ಯವಿದ್ದರೆ ಗುರಿಗಳನ್ನು ತಲುಪಲು ನಾನು ಇಲ್ಲಿರುವ ಬಹುತೇಕ ಎಲ್ಲರ ಮೇಲೂ ದಾಳಿ ಮಾಡ್ತೇನೆ. ಯಾಕಂದ್ರೆ ಹೆಚ್ಚಿನ ಜನರು ಶಿಶುಕಾಮಿ, ಅತ್ಯಾಚಾರಿ ಮತ್ತು ದೇಶದ್ರೋಹಿಯ ಭಾಷಣ ಕೇಳಲು ಬಂದಿದ್ದಾರೆ. ಆದರೆ ಹಾಗೆ ಏನೂ ಸಂಭವಿಸಿಲ್ಲ ಅಂತ ನಾನು ಅಂದುಕೊಂಡಿದ್ದೇನೆ. ಶಿಶುಕಾಮಿ, ಅತ್ಯಾಚಾರಿ ಮತ್ತು ದೇಶದ್ರೋಹಿ ತನ್ನ ಅಪರಾಧಗಳನ್ನು ನನ್ನ ಕೈಗಳಿಂದ ಮುಚ್ಚಿಕೊಳ್ಳಲು ನಾನು ಇನ್ನು ಮುಂದೆ ಅನುಮತಿಸುವುದಿಲ್ಲ. ನೀವು ದಬ್ಬಾಳಿಕೆಗೆ ಒಳಗಾದಾಗ ಇನ್ನೊಂದು ಕೆನ್ನೆಯನ್ನು ತೋರಿಸುವವನು ನಾನಲ್ಲ. ಬಂಧನ ಶಿಬಿರದಲ್ಲಿ ಅತ್ಯಾಚಾರಕ್ಕೊಳಗಾದ ವ್ಯಕ್ತಿ ನಾನಲ್ಲ. ವಿಚಾರಣೆ ಇಲ್ಲದೆ ಗಲ್ಲಿಗೇರಿಸಲ್ಪಟ್ಟ ಮೀನುಗಾರ ನಾನಲ್ಲ. ಬೇರೆ ಯಾರಾದರೂ ದಬ್ಬಾಳಿಕೆಗೆ ಒಳಗಾದಾಗ ಇನ್ನೊಂದು ಕೆನ್ನೆಯನ್ನು ತೋರಿಸುವುದು ಕ್ರಿಶ್ಚಿಯನ್ ನಡವಳಿಕೆ ಅಲ್ಲ. ಅದು ದಬ್ಬಾಳಿಕೆದಾರರ ಅಪರಾಧಗಳಲ್ಲಿ ಭಾಗಿಯಾಗುವುದಾಗಿದೆ. ಸೊ ಇದು ಸಂಗತಿ. ಟ್ರಂಪ್ ಶಿಶುಕಾಮಿ, ಅತ್ಯಾಚಾರಿ, ದೇಶದ್ರೋಹಿ, ಕೊಲ್ಲಿಕ್ಕೆ ಹೊರಟಿದ್ದೀನಿ ಅಂತ. ಆದರೆ ಡೊನಾಲ್ಡ್ ಟ್ರಂಪ್ ಹೇಳ್ತಾರೆ, ನಾನು ಅತ್ಯಾಚಾರಿ ಅಲ್ಲ. ಅಲೆನ್ ಆರೋಪವನ್ನು ತಳ್ಳಿ ಹಾಕಿದ್ದಾರೆ, ನಾನು ಶಿಶುಕಾಮಿನೂ ಅಲ್ಲ. ಭಯಾನಕವಾದಂಥ ಜನಗಳು ಅಂದರೆ ನೀವು. ಇದು ಡೊನಾಲ್ಡ್ ಟ್ರಂಪ್ ಹೇಳಿರುವಂಥ ಮಾತು.